ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ನೈಟ್ ಹ್ಯಾಸ್ ಕಮ್ ಅನ್ನೋ ಸೀರೀಸ್ ನ 6th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 5 ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅದು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಸಿಗುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆ 5 ಪಾರ್ಟ್ ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ 6th ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಅದೇ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗ್ಲೇ ನಾವು ಹಾಕೋ ಇದ್ರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ 6th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ್ ಪಾರ್ಟ್ ಅಲ್ಲಿ ನಮ್ ಹೀರೋ ಸತ್ತಂಗೆ ಸತ್ತು, ಆದ್ರೆ ಡಾಕ್ಟರ್ ಕೊಟ್ಟಿರೋ ಒಂದು ಲೈಫ್ ಇಂದ ನಮ್ ಹೀರೋ ಮತ್ತೆ ಪ್ರಾಣದಿಂದ ಬಂದಿರ್ತಾನೆ. ಅಷ್ಟೇ ಅಲ್ಲ, ಈ ಸರ್ತಿ ಮಾಫಿಯಾ ಎಲ್ಲ ಒಬ್ಬರನ್ನ ಸಾಯಿಸ್ಬೇಕಲ್ಲ, ಒಂದು ಸಿಟಿಸನ್ ನ ಸಾಯಿಸ್ಬೇಕಲ್ಲ, ಅದಕ್ಕಾಗಿ ಆ ಬುಲಿ ಗ್ಯಾಂಗ್ ಅಲ್ಲಿ ಒಬ್ಬ ಇರ್ತಾನಲ್ಲ ವೈಟ್ ಹೇರ್ಸ್ ಇಟ್ಕೊಂಡು, ಅವನ್ನ ಸಾಯಿಸ್ಬಿಟ್ಟಿರ್ತಾರೆ ನೈಟು. ಅದ್ರಲ್ಲಿ ಅವ್ನ ಜೊತೆ ಇದ್ದಲ್ಲ ಒಬ್ಬ ಚೈನಾ ಒಂಥರ, ಅವನ ಮೇಲೆ ಎಲ್ಲರಿಗೂ ಡೌಟ್ ಬರೋದು ಅವನೇ ಸಾಯಿಸಿರ್ಬೋದು ಅಂತ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರೋ ಹಂಗೇನೆ ನಾವು ಲಾಸ್ಟ್ ಪಾರ್ಟ್ ನ ಮುಗಿಸಿದ್ವಿ. ಸೊ ಈ ಪಾರ್ಟ್ ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಅವನ್ನ ಟಾರ್ಗೆಟ್ ಮಾಡಿ ಮಾತಾಡಿದ ತಕ್ಷಣ ಅವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ, ಕೋಪ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನ ಅಲ್ಲಿಂದ ಹೋಗಿರೋದಿಲ್ಲ. ಆ ಬುಲಿ ಗ್ಯಾಂಗ್ ಲೀಡರ್ ಇವನ್ನ ಟಾರ್ಗೆಟ್ ಮಾಡಿ ಮಾತಾಡಿರ್ತಾನಲ್ಲ, ಇರ್ಬೋದೇನೋ ನನಗ್ ಗೊತ್ತಿಲ್ಲ, ನೀನೇ ಸಾಯಿಸಿರ್ಬೋದು ಅಂತ. ಆ ಮಾತ್ಗೆ ಅವ್ನು ಟೆನ್ಷನ್ ಆಗ್ಬಿಟ್ಟು, ಅಯ್ಯೋ ನಾಯಿ, ನಿನ್ ಜೊತೆನೆ ನನ್ನ ಫ್ರೆಂಡ್ ಆಗಿ ಇಷ್ಟು ದಿನ ಇದ್ದಿದ್ದಕ್ಕೆ ಈಗ ನೀನೇ ನನಗೆ ಹಳ್ಳ ತೊಡೆಯೋದನ್ನ ಮಣ್ಣ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ಯಲ್ಲ, ನಿನ್ನ ಬಿಡಲ್ಲ ಕಣೋ ಅಂತ ಹೇಳ್ಬಿಟ್ಟು ಹೊಡಿಯಕ್ಕೆ ಶುರು ಮಾಡ್ಬಿಡ್ತಾನೆ. ಆದ್ರೆ ಬುಲಿ ಗ್ಯಾಂಗ್ ಲೀಡರ್ ಕೂಡ ಸರಿಯಾಗಿ ಹೊಡಿತಾ ಇರ್ತಾನೆ. ಹೆಂಗೋ ಬಂದು ನಮ್ ಹೀರೋನೇ ಅವ್ರನ್ನೆಲ್ಲ ತಡೆಯೋದು. ಅಷ್ಟೇ ಅಲ್ಲ, ಬುಲಿ ಗ್ಯಾಂಗ್ ಲೀಡರ್ ನ ಕೂಡ ಸ್ವಲ್ಪ ಬೆದರಿಸ್ತಾನೆ. ನೀನ್ ಇದೇ ತರ ಎಲ್ಲಾರು ಬೆದರ್ಸ್ಕೊಂಡು ಇರ್ತಾ ಇದ್ದೆ ಅಂತ ಇಟ್ಕೋ, ನೆಕ್ಸ್ಟ್ ಎಲ್ಲರೂ ನಿನ್ನೆ ಟಾರ್ಗೆಟ್ ಮಾಡಿ ನಿನ್ಗೆ ವೋಟಿಂಗ್ ಮಾಡೋದು, ಆಮೇಲೆ ಏನಾಗುತ್ತೆ ಗೊತ್ತಾನೆ ಅಂತ ಬೆದರಿಸಿದ ತಕ್ಷಣ ಅವ್ನ್ಗೆ ಇದಕ್ ಮೇಲೆ ಏನು ಮಾತಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವಾಗ ಕೂಡ ಆ ಚೈನಾ ಅವನೊಬ್ಬ ಇರ್ತಾನಲ್ಲ, ಅವನಂತೂ ತುಂಬಾನೇ ಕೇಳ್ಕೊಳ್ತಾನೆ, ದಯವಿಟ್ಟು ನನ್ನ ನಂಬಿ, ನಾನಲ್ಲ ನನ್ನ ಫ್ರೆಂಡ್ ನ ಸಾಯಿಸಿದ್ದು, ನನಗೆ ಒಂದೇ ಒಂದ್ ಚಾನ್ಸ್ ಕೊಡಿ, ಇವತ್ತರೊಳಗಡೆ ನಾನು ಯಾರೋ ಅವನ್ನ ಸಾಯಿಸಿದ್ದು ಅಂತ ಹೇಳ್ಬಿಟ್ಟು ಕಂಡಿಡಿತೀನಿ ಅಂತ ತುಂಬಾನೇ ಎಲ್ಲರ ಹತ್ರ ಕೇಳ್ಕೊಳ್ತಾನೆ. ಸರಿ ಆಯ್ತು, ವೋಟಿಂಗ್ ಮಾಡಕ್ ಇನ್ನೂ ಟೈಮ್ ಇದೆ ತಾನೆ, ಈವ್ನಿಂಗ್ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಎಲ್ಲರೂ ಒಂದ್ ಹತ್ರ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಇದಕ್ಕೂ ಮುಂಚೆ ಒಂದು ಹುಡುಗಿನ ಸಾಯಿಸ್ಬಿಟ್ಟಿರ್ತಾರಲ್ಲ ಮಾಫಿಯಾ ಎಲ್ಲ ಸೇರಿ. ಹುಡುಗಿ ಕೂಡ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನಲ್ಲ, ಅವನಂತೂ ಊಟನೇ ಮಾಡ್ತಾ ಇಲ್ಲ, ತುಂಬಾನೇ ಬೇಜಾರಲ್ಲಿ ಕೂತಿರ್ತಾನೆ. ಆಗ್ಲೂ ನಮ್ ಹೀರೋನೇ ಹೋಗ್ಬಿಟ್ಟು ಸಮಾಧಾನ ಮಾಡೋದು, ಇದೇ ತರ ಬೇಜಾರ್ ಮಾಡ್ಕೊಂಡು ಊಟ ಎಷ್ಟು ದಿನ ಅಂತ ತಿಂದೇ ಇರ್ತೀಯಾ, ಪ್ಲೀಸ್ ತಗೋ ತಿನ್ನು, ಏನೋ ಒಂದ್ ಆಗುತ್ತೆ, ನಾವ್ ಹೆಂಗಾದ್ರು ಮಾಡಿ ಇಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಸಮಾಧಾನ ಮಾಡಿ ಊಟನ ಕೊಡ್ತಾರೆ. ಅವ್ನ್ ಕೂಡ ತುಂಬಾನೇ ಬೇಜಾರಾಗಿ ಊಟನ ತಗೊಳ್ತಾನೆ. ಅದಾದ್ಮೇಲೆ ಜಿನ್ ಇರ್ತಾನಲ್ಲ, ಅವ್ನ್ ಬ್ಯಾಗ್ ಅಲ್ಲಿ ಲ್ಯಾಪ್ಟಾಪ್ ನ ಹುಡುಕ್ತಾನೆ. ಅವಾಗ ಅವ್ನಿಗೆ ನೆನಪು ಬರುತ್ತೆ, ಆ ಬೇಸ್ಮೆಂಟ್ ಅಲ್ಲಿ ಹೋಜಂಗ್ ಕೇಳಿದ್ಲು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಕೊಟ್ಟಿರ್ತಾನಲ್ಲ. ಸೊ ಲ್ಯಾಪ್ಟಾಪ್ ಅಲ್ಲೇ ಇದೆ, ನಾನು ಎತ್ಕೊಂಡ್ ಬಂದ್ಬಿಡ್ತೀನಿ ಅಂದಾಗ ಹೋಜಂಗಿರೋ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಹೋಗ್ತಾರೆ. ಆ ಟೇಬಲ್ ನಮ್ ಹೀರೋ ರೂಮ್ ಅಲ್ಲಿ ಇರೋ ಕಬರ್ಡ್ ನೆಲ್ಲ ತೆಗೆದ್ ನೋಡಿದಾಗ ಅಲ್ಲಿ ಒಂದು ಕಬರ್ಡ್ ಅಲ್ಲಿ ಕ್ಯಾಮ್ರಾ ಒಂದ್ ಇರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ತುಂಬಾ ಸ್ಟೂಡೆಂಟ್ಸ್ ಫೋಟೋಸ್ ಎಲ್ಲ ಇರುತ್ತೆ. ಅದ್ರಲ್ಲೂ ಮುಖದ ಮೇಲೆಲ್ಲ ಗೀಚಿಟ್ಟಿರ್ತಾರೆ. ಆಕ್ಚುಲಿ ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ದು ಆ ಕ್ಯಾಮ್ರಾಮನ್ ತಾನೆ. ಸೊ ಅವ್ನ್ ಮಾಫಿಯಾ ಅಂತ ಗೊತ್ತಾಯ್ತು, ಅವನೇ ಫೋಟೋಸ್ ಎಲ್ಲ ಹಿಡಿದಿರೋದು ಅಂತ. ಅಷ್ಟೇ ಅಲ್ಲ, ಇದನ್ನ ನೋಡಿದ್ರೆ ನಮ್ ಹೀರೋನಿಗೆ ಒಂದು ವಿಷಯ ನೆನಪು ಬರುತ್ತೆ. ಏನಂದ್ರೆ ಅವಳು ಬೇಸ್ಮೆಂಟ್ ಇಂದ ಒಂದು ಫೋಟೋನ ಎತ್ತಿರ್ತಾಳಲ್ಲ, ಅದ್ರಲ್ಲಿ ಎಲ್ಲರ ಮುಖ ಮೇಲೆ ಕೂಡ ಗೀಚಿಟ್ಟಿರ್ತಾರಲ್ಲ, ಅದೇ ತರ ಇವಳಿಗೆ ಇವಾಗ ಇದ್ರಲ್ಲಿ ಕೂಡ ಅನಿಸ್ತಾ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಚೈನಾ ಬಾಯ್ ನ ತೋರಿಸ್ತಾರೆ. ಅವನೀಗ ಅಂದ್ರೆ ಕೊಲೆ ನಡೆದಿರತ್ತಲ್ಲ, ಅವ್ರ ಒಳಗಡೆ ಹೋಗ್ಬಿಟ್ಟು ತುಂಬಾನೇ ಯೋಚನೆ ಮಾಡ್ತಾನೆ. ನಾನು ಮತ್ತೆ ವೈಟ್ ಹೇರ್ಸ್ ಅವನು ಹೋಗಿ ಬಚ್ಚಿಟ್ಕೊಳ್ಳೋದನ್ನ ಯಾರು ನೋಡಿಲ್ಲ, ಯಾರ್ ಕಣ್ಗೂ ಕಾಣಿಸ್ತೇನೆ ನಾವ್ ಹೋಗಿ ಬಚ್ಚಿಟ್ಕೊಂಡಿದ್ದು. ಹಂಗಿರ್ಬೇಕಾದ್ರೆ ಕೂಡ ಯಾರ್ ಬಂದ್ ನಮ್ಮನ್ನ ಇತರ ಹುಡುಕಿದ್ರು, ಯಾರನ್ನ ಸಾಯಿಸಿರ್ಬೋದು ಅಂತ ತುಂಬಾನೇ ತಲೆ ಕೆರ್ಕೊಳ್ತಾ ಇರ್ಬೇಕಾದ್ರೆ ಅವನಿಗೆ ನೆನಪು ಬರುತ್ತೆ. ಯಾಕಂದ್ರೆ ಅವ್ರಿಬ್ರು ಅವತ್ತು ಬಚ್ಚಿಟ್ಕೊಳಕ್ಕೆ ಅಂತ ಹೋದಾಗ ದೂರದಿಂದ ಜೂನೆ ನೋಡಿರೋದು, ಅಂದ್ರೆ ಆ ಬುಲಿ ಗ್ಯಾಂಗ್ ಲೀಡರ್ ಇರ್ತಾನಲ್ಲ ಅವ್ನ್ ನೋಡಿರ್ತಾನೆ. ಈಗ ಅವ್ನ್ಗದು ಫ್ಲಾಶ್ ಆಗುತ್ತೆ, ಹಂಗಾದ್ರೆ ಇದನ್ನೆಲ್ಲ ಬುಲಿ ಗ್ಯಾಂಗ್ ಲೀಡರ್ ಏನ ಮಾಡಿರೋದು, ಅವ್ನ್ ಕೊಲೆ ಮಾಡ್ಬಿಟ್ಟು ನನ್ ಮೇಲೆ ಅದನ್ನ ಹಾಕ್ಬೇಕು ಅಂತ ನೋಡಿದಾನೆ, ಈ ತರ ನನ್ನ ಸಿಕ್ಕಾಕಿಸ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ತುಂಬಾನೇ ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಕ್ಯಾಂಟೀನ್ ಅಲ್ಲಿ ಕೆಲವು ಸ್ಟೂಡೆಂಟ್ಸ್ ನ ತೋರಿಸ್ತಾರೆ, ಅವರೆಲ್ಲ ತಿಂತಾ ಇರ್ತಾರೆ. ಆ ಜಾಗಕ್ಕೆ ಈ ಬುಲಿ ಗ್ಯಾಂಗ್ ಲೀಡರ್ ಹೋಗ್ತಾನೆ. ಓದೋನು, ನಾನ್ ಸ್ವಲ್ಪ ಕ್ಯಾಂಟೀನ್ ಅಲ್ಲಿ ಇರ್ಬೇಕು ಅಂತ ಅನ್ಕೊಂಡಿದೀನಿ, ನೀವೆಲ್ಲ ಇಲ್ಲಿಂದ ಹೋಗಿ ಅಂತ ಹೇಳಿದ ತಕ್ಷಣ ಅವ್ರಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಇವನು ಅಲ್ಲಿರೋ ಕೀಸ್ ನ ಮತ್ತೆ ಲಾಕ್ ನೆಲ್ಲ ಎತ್ಕೊಳ್ತಾನೆ. ಇವನೇನ್ ಪ್ಲಾನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಯಾವ್ದೋ ಒಂದು ಆಫೀಸ್ ರೂಮ್ ಒಳಗಡೆ ಕುತ್ಕೊಂಡಿರ್ತಾಳೆ, ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ, ಏನಪ್ಪಾ ಮಾಡೋದು, ಯಾಕೆ ತರ ಬರ್ತಾ ಇದೆ ಫೋಟೋಸ್ ಎಲ್ಲ ಕ್ಯಾಮ್ರಾನಲ್ಲಿ ಅಂತ. ಅದೇ ಟೈಮ್ಲಿ ಕೆಳಗಡೆ ಕಬರ್ಡ್ ಇಂದ ಏನೋ ಸೌಂಡ್ ಬರ್ತಾ ಇರುತ್ತೆ. ಏನಪ್ಪಾ ಇದು ಸೌಂಡ್ ಅಂತ ಹೇಳ್ಬಿಟ್ಟು ಕಬರ್ಡ್ ನ ತೆಗೆದು ಮುಖನ ಒಳಗಡೆ ಇಟ್ಟು ನೋಡ್ತಾಳೆ. ನೋಡಿ ಅಷ್ಟೇ, ಮತ್ತೆ ದೆವನ ನೋಡಿದ ತಕ್ಷಣ ಭಯ ಪಟ್ಬಿಡ್ತಾಳೆ, ಹಂಗೆ ಕೆಳಗಡೆನೆ ಬಿದ್ದೋಗ್ಬಿಡ್ತಾಳೆ. ಆ ಟೈಮಲ್ಲಿ ಅವಳ ಪಕ್ಕದಲ್ಲಿ ಒಂದು ಚಿಕ್ಕ ಕೀ ಬಿದ್ದಿರೋದನ್ನ ಗಮನಿಸ್ತಾಳೆ. ಆ ಕೀನ ಕೈಗೆ ಎತ್ಕೊಂಡಿದ ತಕ್ಷಣ ಅವಳ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ನೀನೀಗ ಹೋಸ್ಟ್ ನ ಕಂಡಿಡಿಬೇಕು ಅಂತ. ಇದರಿಂದ ಅವಳು ಅರ್ಥ ಮಾಡ್ಕೊಂತಾಳೆ, ಇವಳಿಗೆ ಏನೋ ನೆಕ್ಸ್ಟ್ ಟಾಸ್ಕ್ ಕೊಟ್ಟಿದ್ದಾರೆ, ಅದನ್ನ ಇವಳು ಕಂಪ್ಲೀಟ್ ಮಾಡ್ಬೇಕು ಅಂತ. ಸ್ಟ್ರೈಟ್ ಆಗಿ ಹೋಗಿ ಈ ವಿಷಯನ ಅವ್ರ ಗ್ಯಾಂಗ್ ಹತ್ರ ಹೇಳಿದಾಗ ಹೀರೋ ಹೇಳ್ತಾನೆ, ಈ ವಿಷಯ ಈಗ ಸದ್ಯಕ್ಕೆ ಯಾರಿಗೂ ಹೇಳೋದ್ ಬೇಡ, ಯಾಕಂದ್ರೆ ನಿನಗ್ ಮಾತ್ರ ಮೆಸೇಜ್ ಬಂದಿರೋದು, ಏನೋ ಒಂದು ಟಾಸ್ಕ್ ಇದೆ, ನಾವೆಲ್ಲ ಸೇರಿ ಅದನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾರೆ. ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಸುಮ್ನೆ ಆಗ್ಬಿಡ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಚೈನಾ ಬಾಯ್ ನ ತೋರಿಸ್ತಾರೆ. ಅವನು ಆ ಬುಲಿ ಗ್ಯಾಂಗ್ ಲೀಡರ್ ನನ್ನೇ ಫಾಲೋ ಮಾಡ್ಕೊಂಡು ಹೋಗಿರ್ತಾನೆ. ಅವ್ನು ನೋಡಿದ್ರೆ ನೀನು ನೈಟ್ ಸ್ಟೇ ಮಾಡಿದ್ದಲ್ವಾ, ಅದೇ ರೂಮ್ ಅಲ್ಲಿ ಚಿಕ್ಕದಾಗ ಒಂದು ಓಪನಿಂಗ್ ತರ ಇರುತ್ತೆ, ಅದೊಂದು ಲಾಕರ್ ತರ ಇರುತ್ತೆ. ಅದ್ರೊಳಗಡೆ ಆ ಕ್ಯಾಮ್ರಾಮನ್ ತಲೆಗೆ ಹೊಡ್ಕೊಂಡಿದ್ದಲ್ಲ ಒಂದು ಕೊಡ್ಲಿನ, ಅದನ್ನ ಮತ್ತೆ ಜಾಗದಲ್ಲಿ ಇಡೋದನ್ನ ಗಮನಿಸ್ತಾನೆ. ಸೊ ಇವನೇ ಕೆಲಸ ಮಾಡಿರೋದು ಅಂತ ಇವ್ನು ಕನ್ಫರ್ಮ್ ಮಾಡ್ಬಿಡ್ತಾನೆ ಅರ್ಧ. ಆದ್ರೂ ಈ ಚೈನಾ ಬಾಯ್ ಸೈಲೆಂಟ್ ಆಗೇ ಇರ್ತಾನೆ, ಏನು ಮಾತಾಡಲ್ಲ. ಇವ್ನು ಏನ್ ಮಾಡ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ಅವನ ಕಬರ್ಡ್ ನ ತೆಗೆದು ಆ ಕೊಡ್ಲಿನ ಒಳಗಡೆ ಇಟ್ಬಿಟ್ಟು ಅದ್ರ ಒಳಗಡೆಯಿಂದ ಬೇರೆ ಏನೋ ಒಂದು ಕವರ್ ನ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಸೈಲೆಂಟ್ ಆಗಿ ಇವನಿಗೆ ಕಬರ್ಡ್ ನ ಓಪನ್ ಮಾಡಿ ಆ ಕೊಡ್ಲಿನ ಕೈಯಲ್ಲಿ ತಗೊಂಡು ಮತ್ತೆ ಬುಲಿ ಗ್ಯಾಂಗ್ ಲೀಡರ್ ನನ್ನೇ ಫಾಲೋ ಮಾಡ್ತಾ ಇರ್ತಾನೆ. ಇದೇ ಟೈಮ್ ಅಲ್ಲಿ ಆ ಗರ್ಲ್ ಫ್ರೆಂಡ್ ಸತ್ತೋಗಿರ್ತಾಳಲ್ಲ, ಆ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ಆ ಫೋನ್ ಅಲ್ಲಿ ಫೋಟೋಸ್ ಎಲ್ಲ ನೋಡ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ. ಆಕ್ಚುಲಿ ಅವನು ಸತ್ತೋಗ್ಬಿಡ್ಬೇಕು ಅಂತ ಲೈನ್ ದಾಟಕ್ಕೆ ಓಟೋಗಿರ್ತಾನೆ, ಆದ್ರೆ ಅವ್ನಿಗೆ ಸಾಯಕ್ಕೆ ಮೆನ್ಸ್ ಬರ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಈ ಮಾಫಿಯಾ ಅವ್ರನ್ನೆಲ್ಲ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೇನೋ ಗೊತ್ತಿಲ್ಲ. ಅಲ್ಲೇ ಕುತ್ಕೊಂಡು ತುಂಬಾನೇ ಬೇಜಾರ್
ಬೇಜಾರಾಗಿ ಫೋಟೋಸ್ ನೋಡ್ತಾ ಇರ್ಬೇಕಾದ್ರೆ ಈ ಚೈನಾ ಬಾಯ್ ಬಂದ ಕೊಡ್ಲಿನ ಎತ್ಕೊಂಡು ಆ ಬುಲ್ಲಿ ಗ್ಯಾಂಗ್ ಲೀಡರ್ ನ ಫಾಲೋ ಮಾಡ್ಕೊಂಡು ಹೋಗೋದನ್ನ ಗಮನಿಸ್ತಾನೆ. ಇವನೆಲ್ಲ ಹೋಗ್ತಿದ್ದಾನೆ ಕೊಡ್ಲಿನ ಎತ್ಕೊಂಡು ಅಂತ ಹೇಳ್ಬಿಟ್ಟು ಇವ್ನು ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಒಂದ್ ಸ್ಟೇಜ್ ಗೆ ಆ ಬುಲ್ಲಿ ಗ್ಯಾಂಗ್ ಲೀಡರ್ ಈ ಚೈನಾ ಬಾಯ್ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಒಂದು ಕಡ್ಡಿನ ಇಟ್ಟು ಅವನ ಲಾಕ್ ಮಾಡ್ಬಿಡ್ತಾನೆ. ಆಕ್ಚುಲಿ ಸರಿಯಾಗಿ ಹೊಡೆದ್ಬಿಡ್ತಾನೆ. ಇವ್ನ್ ಕೇಳ್ತಾನೆ, ಯಾಕೋ ಆತರ ಮಾಡ್ದೆ, ನೀನ್ ಎತ್ತನೆ ನಮ್ ಫ್ರೆಂಡ್ ನ ಸಾಯಿಸಿದ್ದು, ಅವನ ಸಾಯಿಸಕ್ ನಿನ್ಗೆ ಹೆಂಗೋ ಮನ್ಸ್ ಬಂತು, ನಮ್ ಕ್ಲೋಸ್ ಫ್ರೆಂಡ್ ಕಾಣೋ ಅಂತ ಹೇಳಿದಾಗ ಇವ್ನು ಹೇಳ್ತಾನೆ, ಏಯ್ ಏನೋ ಮಾತಾಡ್ತಾ ಇದೀಯ ನೀನು, ನಾನ್ ಸಾಯಿಸ್ದೆ ಅಂತ ನಿನಗ್ ಗೊತ್ತಾ ಅಂತ. ಇವನು ಸ್ವಲ್ಪ ಕೋಪದಲ್ಲಿ ಮಾತಾಡುವಾಗ ಅವ್ನ ಕೈಲಿ ಒಂದ್ ಕವರ್ ಇರುತ್ತೆ. ಆಕ್ಚುಲಿ ಕವರ್ ಒಳಗಡೆ ಏನಿರುತ್ತೆ ಅಂದ್ರೆ ಇವ್ನ್ ಫ್ರೆಂಡ್ ಒಬ್ಬ ಸತ್ತೋಗಿರ್ತಾನಲ್ಲ, ಆ ವೈಟ್ ಹೇರ್ಸ್ ಅವನು, ಅವ್ನ್ ಬಟ್ಟೆನೆ ಅದು ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಅದನ್ನ ನೋಡಿದ ತಕ್ಷಣ ಇವ್ನ್ ಮತ್ತೆ ಕೇಳ್ತಾನೆ, ಹಂಗಾರೆ ನೀನೇ ಅವನ್ನ ಸಾಯಿಸಿದ್ದು, ಆದ್ರೆ ನೀನೇ ಅಂತ ಗೊತ್ತಾಗ್ಬಾರ್ದು ಅಂತ ಈ ಆಧಾರನೆಲ್ಲ ಮುಚ್ಚಿಡಕ್ಕೆ ಟ್ರೈ ಮಾಡ್ತಾ ಇದೀಯಾ, ಅದೇ ತಾನೇ ನಿಜ ಅಂತ ಕೇಳಿದಾಗ ಈ ಬುಲ್ಲಿ ಗ್ಯಾಂಗ್ ಲೀಡರ್ ಹೇಳ್ತಾನೆ, ನಿಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ನಿನ್ನ ಮಾತ್ರ ಅಲ್ಲ ಕಣೋ, ನನ್ನ ಕೂಡ ಮಾಫಿ ಅಂತ ಫ್ರೇಮ್ ಮಾಡ್ತಾ ಇದಾರೆ, ನನ್ನನ್ನು ಸಿಕ್ಕಾಕ್ಸಕ್ ನೋಡ್ತಾ ಇದಾರೆ, ಹೆಂಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ತಾ ಇದೀನಿ. ಅವ್ನ ಯಾರ್ ಸಾಯಿಸಿದ್ರು ಅಂತ ನನ್ಗೂ ಗೊತ್ತಿಲ್ಲ, ಆದ್ರೆ ನಾನ್ ಬೆಳಗ್ಗೆ ಎದ್ದೇಳಷ್ಟ್ರಲ್ಲಿ ಆ ಕೊಡ್ಲಿನ ಮತ್ತೆ ಅವ್ನ ಡ್ರೆಸ್ ನ ಅಂದ್ರೆ ಫುಲ್ ಬ್ಲಡ್ ಆಗಿತ್ತಲ್ಲ, ಆ ಡ್ರೆಸ್ ನ ಯಾರು ಎತ್ಕೊಂಡ್ ನನ್ ಮುಂದೆ ಇಟ್ಟಿದ್ರು, ಇನ್ನು ಅದನ್ನ ಬೇರೆ ಯಾರಾದ್ರೂ ನೋಡಿದ್ರೆ ನಾನೇ ಮಾಫಿಯಾ ಅಂತ ನನ್ನ ಫ್ರೇಮ್ ಮಾಡ್ತಾರೆ ಅಂತ ನಾನು ಅದನ್ನೆಲ್ಲ ಮುಚ್ಚಿಡಕ್ಕೆ ಟ್ರೈ ಮಾಡಿದೆ, ಅದಕ್ಕೂ ನನ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಇಬ್ರಿಗೂ ಮಾತುಕತೆಯಲ್ಲಿ ನೀನ್ ಅವನ್ನ ಸಾಯಿಸ್ದೆ, ನೀನ್ ಇವಳನ್ನ ಸಾಯಿಸ್ದೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಮಾತಾಡ್ಕೊಂಡು ಹಂಗೆ ಜಗಳನೆ ಮಾಡ್ಬಿಡ್ತಾರೆ. ಇದನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ತಾನಲ್ಲ ಬಾಯ್ ಫ್ರೆಂಡ್, ಅವ್ನ ಅಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಅಂದ್ರೆ ಇವ್ನ ಗರ್ಲ್ ಫ್ರೆಂಡ್ ನ ಕೂಡ ಸಾಯಿಸಿದ್ ಇವ್ರೆ ಅಂತ ಹೇಳ್ಬಿಟ್ಟು ಇವ್ನಿಗೆ ಲೈಟ್ ಆಗಿ ಟೆನ್ಷನ್ ಆಗಿರುತ್ತೆ. ಆದ್ರೆ ಇವ್ನ ಕಡೆ ಯಾರೋ ಒಬ್ರು ಒಂದು ಜ್ಯೂಸ್ ಬಾಟಲ್ ನ ಎತ್ತಾಕ್ ಬಿಡ್ತಾರೆ. ಆ ಸೌಂಡ್ ಗೊತ್ತಾಗಿದ ತಕ್ಷಣ ಇವ್ರಿಗೆ ಅರ್ಥ ಆಗ್ಬಿಡುತ್ತೆ ಇವ್ರನ್ನ ಫಾಲೋ ಮಾಡ್ಕೊಂಡು ಅವ್ನು ಬಂದಿದ್ದಾನೆ, ಇಲ್ಲಿ ನಡೆದಿದ್ದೆಲ್ಲ ವಿಷಯನ ಕೂಡ ಕೇಳಿಸ್ಕೊಂಡ ಅಂತ. ಅಷ್ಟೇ ಅಲ್ಲ, ಇನ್ನೇನಾದ್ರೂ ಅವ್ನು ಹೋಗ್ಬಿಟ್ಟು ಈ ವಿಷಯನೆಲ್ಲ ಎಲ್ಲಾರ ಹತ್ರ ಹೇಳಿದ್ರೆ ನಾವೇ ಮಾಫಿಯಾ ಅಂತ ನಮ್ಮನ್ನ ವೋಟ್ ಮಾಡಿ ಸಾಯಿಸ್ಬಿಡ್ತಾರೆ. ಫಸ್ಟ್ ಅವನ್ನ ತಡಿಬೇಕು ಅಂತ ನೋಡ್ತಾರೆ. ಬಟ್ ಈ ಜಾಗದಲ್ಲಿ ಇವ್ರಿಬ್ರಿಗೆ ಯಾರು ಹೆಲ್ಪ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರಿಗೆ ಅವ್ನ ಹಂಗೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಜಗಳದಲ್ಲಿ ಆ ಬುಲ್ಲಿ ಗ್ಯಾಂಗ್ ಲೀಡರ್ ಸ್ವಲ್ಪ ಫೋರ್ಸ್ ಆಗಿ ತಳ್ತೀನಿ ಅಂತ ಹೇಳ್ಬಿಟ್ಟು ಆ ಬಾಯ್ ಫ್ರೆಂಡ್ ನ ಸ್ವಲ್ಪ ಜೋರಾಗಿ ತಳ್ಳಿದ ತಕ್ಷಣ ಅವನೋಗಿಲಿರೋ ಒಂದು ಕಲ್ಲಿಗೆ ತಗಲ್ಸ್ಕೊಂಡ್ಬಿಡ್ತಾನೆ. ತಲೆಯಲ್ಲಿ ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಅವನ ಅದನ್ನ ಬೇಕಂತ ಮಾಡಿಲ್ಲ, ಒಂದು ಹಠಾತ್ ಆಗಿ ಅದಾಗಿರೋದು. ಆದ್ರೆ ಈಗ ಬುಲ್ಲಿ ಗ್ಯಾಂಗ್ ಲೀಡರ್ ಹೇಳ್ತಾನೆ, ಹೆಂಗೋ ಈ ತರ ಅವ್ನು ಸಾಯ್ತಾ ಇದ್ದಾನೆ, ಇದಕ್ ಮೇಲೆ ಇವನ ಪ್ರಾಣದಲ್ಲಿ ಬಿಟ್ರೆ ಆಗಲ್ಲ, ಅವನೇನಾದ್ರೂ ಹೋಗಿ ನಮ್ಮೇಲೆ ಹಾಕೊಟ್ರೆ ನಾವ್ ಸಿಕ್ಕಾಕೊಳ್ಳೋದ್ ಗ್ಯಾರಂಟಿ, ನೆಕ್ಸ್ಟ್ ನಾವಿಬ್ರೆ ಟಿಕೆಟ್ ತಗೊಳ್ಳೋದು, ಅದಕ್ ಮುಂಚೆ ನಾವ್ ಇನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಅಲ್ಲಿರೋ ಒಂದು ಕಲ್ನ ಎತ್ಕೊಂಡು ಸ್ವಲ್ಪ ಕೂಡ ಅಯ್ಯೋ ಅಂದೆ ಆ ಕಲ್ನ ಇಟ್ಟಂಗೆ ಅವ್ನ ತಲೆನೇ ಹೊಡೆದು ಸಾಯಿಸ್ಬಿಡ್ತಾನೆ. ಆಕ್ಚುಲಿ ಅವ್ನೊಬ್ನೇ ಅಲ್ಲ, ಆ ಚೈನಾ ಬಾಯ್ ಒಬ್ಬ ಇರ್ತಾನಲ್ಲ, ಅವನು ಕೂಡ ಹೇಳ್ತಾನೆ, ಏನು ನಾನ್ ಮಾತ್ರ ಸಾಯಿಸ್ಬೇಕು, ನಾನ್ ಸಿಕ್ಕಾಕೋಬೇಕು ಅಂತ ನೋಡ್ತಾ ಇದ್ಯಾ, ನಾವಿಬ್ಬರನ್ನ ಕೂಡ ಕಾಪಾಡ್ಕೋಬೇಕಾದ್ರೆ ನಾವ್ ಕೆಲ್ಸನ ಮಾಡ್ಬೇಕು, ಕಲ್ಲೆತ್ಕೊಂಡು ನೀನು ಹೊಡಿಯೋ ಅಂತ. ಅವ್ನ್ಗೆ ಮನ್ಸೇ ಇಲ್ಲ, ಆದ್ರೂ ಅವ್ರು ಬದುಕ್ಬೇಕಂದ್ರೆ ಏನಾದ್ರು ಮಾಡ್ಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಅವ್ನು ಕಲ್ಲೆತ್ಕೊಂಡು ಅವ್ನ ಹೊಡೆದಲ್ಲೇ ಸಾಯಿಸೇ ಹಾಕ್ಬಿಡ್ತಾರೆ. ಆದ್ರೆ ಸಾಯೋದಕ್ಕೂ ಮುಂಚೆ ಆ ಬಾಯ್ ಫ್ರೆಂಡ್ ಒಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಏನಂದ್ರೆ ಆಕ್ಚುಲಿ ಇವನೇ ಒಂದು ಡಾಕ್ಟರ್, ಈ ಗ್ಯಾಂಗ್ ಅಲ್ಲಿ ಅವನೇ ಡಾಕ್ಟರ್ ಆಗಿರ್ತಾನೆ. ಫಸ್ಟ್ ಈ ಜಾಗನ ಬಿಟ್ಟು ತಪ್ಪಿಸ್ಕೋಬೇಕು ಅಂತ ಇಬ್ರು ಲೈನ್ ಬಿಟ್ಟು ಹೊಟ್ಟೋಗಿರ್ತಾರಲ್ಲ ಹೊರಗಡೆ, ಅದ್ರಲ್ಲಿ ಒಬ್ಬನ ಕಾಪಾಡಬೇಕು ಅಂತ ಅವ್ನಿಗೋಸ್ಕರ ವೋಟಿಂಗ್ ನ ಹಾಕಿರ್ತಾರೆ. ಬಟ್ ಅದು ಫೇಲ್ ಆಗಿರುತ್ತೆ, ಯಾಕಂದ್ರೆ ಅವರು ರೂಲ್ಸ್ ನ ಮೀರಿದ್ದಾರೆ ಅಂತ. ಇವ್ನ ಹಾಕಿದ್ ವೋಟ್ ನ ತಗೊಂಡಿರೋದಿಲ್ಲ, ಅಂದ್ರೆ ಕಾಪಾಡಕ್ ಆಗಿರೋದಿಲ್ಲ. ಸೆಕೆಂಡ್ ಟೈಮ್ ಗರ್ಲ್ ಫ್ರೆಂಡ್ ಸಾಯ್ಬೇಕಾದ್ರೆ ಅವಳನ್ನ ಕಾಪಾಡಬೇಕು ಅಂತ ನೋಡಿರ್ತಾನೆ. ಆದ್ರೆ ಒಂದೇ ದಿನದಲ್ಲಿ ಇದೆರಡು ಆಗಿರೋದ್ರಿಂದ ಅವ್ನ್ ನೆಕ್ಸ್ಟ್ ವೋಟ್ ಮಾಡೋದಕ್ಕೆ ಅವ್ನಿಗಿನ್ನು ಟೈಮ್ ಬಂದಿರೋದಿಲ್ಲ. ಸೊ ಅವಳನ್ನ ಕೂಡ ಕಾಪಾಡಕ್ ಆಗದೆ ಆಗಿರುತ್ತೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಕುತ್ಕೊಂಡು ಮಾತಾಡೋದನ್ನ ನೋಡಿರ್ತಾನೆ ದೂರದಿಂದ. ನಾನು ನನ್ ಗರ್ಲ್ ಫ್ರೆಂಡ್ ಹೆಂಗೋ ಸೇರಕ್ಕಾಗಿಲ್ಲ, ಇವ್ರಾದ್ರೂ ಒಂದಾಗಿರ್ಲಿ ಅಂತ ಹೇಳ್ಬಿಟ್ಟು ಅವತ್ತು ನೈಟ್ ವೋಟಿಂಗ್ ಮಾಡ್ಬೇಕಾದ್ರೆ ಇವನು ಹೀರೋ ಬದುಕ್ಬೇಕು ಅಂತ ಹೇಳಿ ವೋಟಿಂಗ್ ನ ಮಾಡಿರ್ತಾನೆ. ಸೊ ಅದಕ್ಕೋಸ್ಕರನೇ ಹೀರೋ ಕೂಡ ಬದುಕ್ ಬಂದಿರೋದು. ಈ ವಿಷಯನ ಯೋಚನೆ ಮಾಡ್ಕೊಂಡು ಅಲ್ಲೇ ಸತ್ತೇ ಹೋಗ್ತಾನೆ ಪಾಪ. ಅದಾದ್ಮೇಲೆ ಅನೌನ್ಸ್ಮೆಂಟ್ ಬರುತ್ತೆ, ಇತರ ಇವ್ನು ಸತ್ತೋದ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಒಂದು ಡಾಕ್ಟರ್ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಎಲ್ಲರೂ ಆ ಜಾಗಕ್ಕೆ ಬಂದು ನೋಡ್ತಾರೆ, ತುಂಬಾನೇ ಗೋರ್ವಾಗಿ ಸತ್ ಬಿದ್ದಿರ್ತಾನೆ, ತಲೆ ಎಲ್ಲ ಹಂಗೆ ಫುಲ್ ಓಪನ್ ಆಗ್ಬಿಟ್ಟಿರುತ್ತೆ. ಇದನ್ನ ನೋಡಿ ಹೀರೋನ್ಗೆ ತುಂಬಾನೇ ಬೇಜಾರಾಗುತ್ತೆ. ಆ ಟೈಮ್ ಅಲ್ಲಿ ಹೋಜಂಗ್ ಕೇಳ್ತಾಳೆ, ಇದನ್ನ ನೋಡ್ತಾ ಇದ್ರೆ ಮಾಫಿಯಾ ಸಾಯಿಸಿದಾರೆ ಅನ್ನೋ ತರ ಇದೆಯಾ ಅಂದಾಗ ಇವಳು ಹೇಳ್ತಾಳೆ, ಇದನ್ನ ನೋಡಿದ್ರೆ ಮಾಫಿಯಾ ಸಾಯಿಸಿರೋ ತರ ಇಲ್ಲ, ಬೇರೆ ಏನೋ ನಡೆದಿದೆ ಅಂತ ಹೇಳ್ಬಿಟ್ಟು ಆ ಫೋನ್ ತಗೊಂಡು ಅಲ್ಲಿರೋ ಫುಟ್ ಪ್ರಿಂಟ್ಸ್ ನೆಲ್ಲ ಫೋಟೋಸ್ ಎಲ್ಲ ಹಿಡಿದಿಟ್ಕೊಂತಾಳೆ. ಅದಾದ್ಮೇಲೆ ಅವ್ನ ಬಾಡಿನ ಕೂಡ ಎತ್ಕೊಂಡೋಗಿ ಫ್ರೀಸಿಂಗ್ ರೂಮ್ ಅಲ್ಲಿ ಇಟ್ಬಿಡ್ತಾರೆ. ಅದಾದ್ಮೇಲೆ ಎಲ್ಲರೂ ಹಾಲ್ಗೆ ಬಂದಾಗ ಅಲ್ಲಿರೋ ಹಾಲ್ ಗೋಡೆ ಮೇಲೆ ಯಾರೋ ಬರ್ದಿಟ್ಟಿರ್ತಾರೆ, ಜಿನ್ ಒಂದು ಮಾಫಿಯಾ ಅಂತ. ಅವನಂತ ಇದನ್ನ ನೋಡ್ಬಿಟ್ಟು ಹಂಗೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ, ನಾನಲ್ಲ, ದಯವಿಟ್ಟು ನನ್ನ ನಂಬಿ, ಯಾರೋ ನನ್ನ ಬೇಕಂತ ಟಾರ್ಗೆಟ್ ಮಾಡಿ ತರ ಬರ್ದಿದ್ದಾರೆ, ನಾನ್ ಮಾಫಿಯಾ ಅಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕೇಳ್ಕೊಳ್ತಾನೆ. ಆದ್ರೆ ಎಲ್ಲರಿಗೂ ಈಗ ಜಿನ್ ಮೇಲೆ ಲೈಟ್ ಆಗಿ ಡೌಟ್ ಬಂದ್ಬಿಟ್ಟಿರುತ್ತೆ. ಆದ್ರೆ ಆ ಜಾಗಕ್ಕೆ ನಮ್ ಹೀರೋಯಿನ್ ಬಂದ್ಬಿಡ್ತಾಳೆ. ಆಕ್ಚುಲಿ ನಡೀತಾ ಇರೋದಲ್ಲ ಸುಳ್ಳು, ಜಿನ್ ಮಾಫಿಯಾ ಅಲ್ಲ ಅಂತ ನನ್ಗೂ ಡೌಟ್ ಇದೆ, ಬಟ್ ಇದನ್ನ ಕಂಡಿಡಿಯಕ್ಕೆ ನನ್ನ ಹತ್ರ ಒಂದ್ ದಾರಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಲೈನ್ ಆಗಿ ನಿಲ್ಸಿ ಅವಳಿಗೆ ಫೋಟೋ ತಗೊಂಡ್ ಬಂದಿರ್ತಾಳಲ್ಲ, ಅದ್ರಲ್ಲಿ ಫುಟ್ ಪ್ರಿಂಟ್ಸ್ ಇರತ್ತಲ್ಲ, ಅದ್ ಯಾರಿಗ್ ಮ್ಯಾಚ್ ಆಗುತ್ತೆ ಅಂತ ಇಟ್ ನೋಡಿದ್ರೆ ಅದು ಕರೆಕ್ಟ್ ಆಗಿ ಆ ಚೈನಾ ಬಾಯ್ ಕಾಲ್ಗೆ ಮ್ಯಾಚ್ ಆಗುತ್ತೆ. ಅವ್ನು ತುಂಬಾನೇ ಕೇಳಿ ನೋಡ್ತಾನೆ, ಇಲ್ಲ ನಾನಲ್ಲ, ದಯವಿಟ್ಟು ನನ್ನ ನಂಬಿ, ಅದ್ ಹೆಂಗಾಯ್ತು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಎಲ್ಲರೂ ಸಮಾಧಾನ ಮಾಡಿ ನೋಡ್ತಾನೆ. ಬಟ್ ಯಾರು ಸಮಾಧಾನ ಆಗೋ ತರ ಇಲ್ಲ. ಇವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ದೆ, ನಾನ್ ಸಿಕ್ಕಾಕೊಂಡ್ರು ಪರವಾಗಿಲ್ಲ, ಈ ನನ್ ಮಗನ್ನ ಬಿಡಬಾರ್ದು, ಇದಕ್ಕೂ ಮುಂಚೆನೆ ನನ್ನ ಸಿಕ್ಕಾಕಿಸ್ದ ಅಲ್ವಾ, ಇವನ್ನ ಫಸ್ಟ್ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಕರೆಕ್ಟ್ ಆಗ ಬುಲ್ಲಿ ಗ್ಯಾಂಗ್ ಲೀಡರ್ ಕಡೆ ಕೈ ತೋರಿಸ್ಬಿಡ್ತಾನೆ. ನಾನಲ್ಲ, ಅವನೇ ಮಾಡಿದ್ದು, ಅವನೇ ಕೊಟ್ಟಿದ್ದ ಐಡಿಯಾ ಅಂತ ಹೇಳ್ಬಿಟ್ಟು. ಅಷ್ಟೇ ಅವನು ಟೆನ್ಷನ್ ಆಗ್ಬಿಡುತ್ತೆ, ಪೊರ್ಕಿ ನಾಯಿ ನನ್ನ ಹಾಕೊಡ್ಬೇಕು ಅಂತ ನೋಡ್ತಾ ಇದೀಯಾ, ನೀನೇ ಅವನನ್ನ ಕಲ್ಲಿಂದ ಹೊಡೆದ್ಬಿಟ್ಟು ನನ್ ಮೇಲೆ ಹೇಳ್ತಾ ಇದೀಯ ಅಂದಿದ ತಕ್ಷಣ ಈ ಕಡೆ ಹೀರೋನ್ಗೆ ಡೌಟ್ ಬಂದ್ಬಿಡ್ತು. ಕರೆಕ್ಟ್ ಆಗಿ ಲಾಕ್ ಮಾಡ್ಬಿಡ್ತಾಳೆ. ಅವ್ನ್ ಕಲ್ಲಿಂದಾನೇ ಹೊಡೆದ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು, ಆ ಟೈಮಲ್ಲಿ ನೀನೇನಾದ್ರೂ ಅಲ್ಲಿ ಇದ್ದ ಅಂತ. ಅಷ್ಟೇ ಅವ್ನ್ಗೆ ಏನು ಮಾತೆ ಬರ್ತಾ ಇಲ್ಲ, ಹಂಗೆ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾನೆ. ಹಂಗಾದ್ರೆ ಆ ಟೈಮಲ್ಲಿ ನೀನು ಅಲ್ಲಿ ಇದ್ದಿದ್ಯಾ, ನೀನು ಅವನಿಬ್ರು ಸೇರಿನೇ ಕೆಲಸನ ಮಾಡಿದ್ದು ಅಂದಾಗ ಇವ್ನು ಹೇಳ್ತಾನೆ, ಹೌದೌದು, ಆ ಟೈಮಲ್ಲಿ ಅವನು ನನ್ ಜೊತೆ ಇದ್ದ, ಆಕ್ಚುಲಿ ಅವ್ನು ಹೇಳಿದಕ್ಕೆ ನಾನ ಕೆಲಸ ಮಾಡಿದ್ದು ಅಂತ ಸರಿಯಾಗಿ ಅವನ್ನ ಲಾಕ್ ಮಾಡ್ಬಿಟ್ಬಿಡ್ತಾನೆ. ಅಷ್ಟೇ ಕಡೆ ಬುಲ್ಲಿ ಗ್ಯಾಂಗ್ ಲೀಡರ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಆ ಟೆನ್ಷನ್ ಅಲ್ಲೇ ಆ ಚೈನಾ ಬಾಯ್ನ ಸರಿಯಾಗಿ ಹಿಡ್ಕೊಂಡು ಹೊಡೆದ್ಬಿಡ್ತಾನೆ. ಇವರಿಬ್ರು ಜಗಳ ಆಡ್ತಾ ಇರೋದನ್ನ ಅಲ್ಲಿರೋರೆಲ್ಲ ನೋಡ್ಕೊಂಡು ಸುಮ್ನೆ ಇರೋದಿಲ್ಲ.
ಬಿಡೋದಿಲ್ಲ, ಎಲ್ಲರೂ ಅವ್ರನ್ನ ಹೋಗಿ ತಡಿತಾರೆ, ಹೆಂಗೋ ಸಮಾಧಾನ ಮಾಡಿಸ್ತಾರೆ. ಆದ್ರೂ ಸುಮ್ನೆ ಬಿಡೋದಿಲ್ಲ. ಇವ್ರಿಬ್ಬರನ್ನು ಬೇರೆ ಬೇರೆ ರೂಮ್ ಅಲ್ಲಿ ಹಾಕ್ಬೇಕು ಅಂತ ಪ್ಲಾನ್ ಮಾಡಿ ಅವ್ರ ಹತ್ರ ಇರೋ ಕೀಸ್ ನ ಥಿಂಗ್ಸ್ ನೆಲ್ಲ ತಗೊಂಡ್ಬಿಡ್ತಾರೆ. ಅದ್ರಲ್ಲೂ ಜಿನ್ಗೆ ಹೆಂಗ್ ಧೈರ್ಯ ಬಂತು ಅಂತ ಗೊತ್ತಿಲ್ಲ. ಇವನ್ನ ನೋಡಿದ್ರೇನೆ ಭಯ ಪಡ್ತಾ ಇದ್ದವನು ಅಂತವನು ಈ ಬುಲ್ಲಿ ಗ್ಯಾಂಗ್ ಲೀಡರ್ ನ ನೋಡ್ಬಿಟ್ಟು ಬೆದರ್ಸಿ ಅವ್ನ ಕೈಲಿರೋ ಫೋನ್ ಅನ್ನೇ ತಗೊಳ್ತಾನೆ. ಇದನ್ನ ನೋಡಿ ಅವನೇ ಒಂಥರ ಕೇವಲವಾಗಿ ಲುಕ್ ಕೊಡ್ತಾನೆ. ಅಂದ್ರೆ ಬುಲ್ಲಿ ಗ್ಯಾಂಗ್ ಲೀಡರ್ ಈ ನನ್ ಮಕ್ಕಳಿಗೆ ನನ್ ಮೇಲೆ ಭಯ ಎಲ್ಲ ಬಿಟ್ಟೋಗ್ಬಿಟ್ಟಿದೆ ಅಂತ ಹೇಳಿ ಅವ್ನ ಫೋನ್ ನ ಕೂಡ ಬೇರೆ ದಾರಿ ಇಲ್ದೆ ಎತ್ಕೊಡ್ತಾನೆ. ಅದಾದ್ಮೇಲೆ ಇಬ್ಬರನ್ನ ಕೂಡ ಬೇರೆ ಬೇರೆ ರೂಮ್ ಅಲ್ಲಿ ಹಾಕ್ಬಿಡ್ತಾರೆ. ಆದ್ರೆ ಹಾಕೋದಕ್ಕೂ ಮುಂಚೆ ಆ ಚೈನಾ ಬಾಯ್ ಅಂತೂ ತುಂಬಾನೇ ಕೇಳ್ಕೊಳ್ತಾನೆ, ದಯವಿಟ್ಟು ನಾನಲ್ಲ, ಪ್ಲೀಸ್ ನನ್ನ ನಂಬಿ, ನಾನ್ ಮಾಫಿಯಾ ಅಲ್ಲ, ನನ್ ಹೆಂಗಾದ್ರೂ ಮಾಡಿ ಕಾಪಾಡಿ ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ಕೊಳ್ತಾನೆ. ಆದ್ರೂ ಇವ್ರಿಗೆಲ್ಲ ಏನ್ ಅಭಿಪ್ರಾಯ ಅಂತ ನಮ್ಗಿನ್ನೂ ಗೊತ್ತಿಲ್ವಲ್ಲ. ಹೆಂಗೋ ಮಾಡಿ ಅವ್ರಿಬ್ಬರನ್ನ ರೂಮ್ ಅಲ್ಲಿ ಹಾಕ್ಬಿಡ್ತಾರೆ. ಅದಾದ್ಮೇಲೆ ಎಲ್ಲರೂ ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು ಗ್ರೂಪ್ ನೋಡಿದ್ರೆ ಬುಲ್ಲಿ ಗ್ಯಾಂಗ್ ಲೀಡರ್ ಗೆ ವೋಟ್ ಮಾಡ್ಬೇಕು ಅಂತ ನೋಡ್ತಾರೆ. ಆದ್ರೆ ಇನ್ ಕೆಲವರು ಇಲ್ಲ ಅವನಲ್ಲ ಅಂತ ನನ್ಗೇನೋ ಡೌಟ್ ಇದೆ, ಮೋಸ್ಟ್ಲಿ ಆ ಚೈನಾ ಬಾಯ್ ಇರ್ಬೋದು, ಅವ್ನ್ ವೋಟ್ ಮಾಡೋಣ ಅಂತ ಇನ್ ಕೆಲವ್ರ ಗ್ಯಾಂಗ್ ಮಾತಾಡ್ಕೊಳ್ತಾರೆ. ಆದ್ರೆ ಅಲ್ಲಿರೋ ಯಾವ್ದೇ ಒಂದು ಸ್ಟೂಡೆಂಟ್ ಗೂ ಒಂದು ಕನ್ಕ್ಲೂಷನ್ ಗೆ ಬರಕ್ ಆಗ್ತಾ ಇಲ್ಲ. ಅದಕ್ಕೆ ಹೀರೋ ಹೇಳ್ತಾನೆ, ಸರಿ ಆಯ್ತು, ಟೈಮ್ ಮುಗಿತಾ ಬಂದಿದೆ, ಹೋಗ್ಬಿಟ್ಟು ಯಾರ್ಯಾರು ಎಲ್ಲೆಲ್ಲಿ ಬಚ್ಚಿಟ್ಕೋಬೇಕೋ ಬಚ್ಚಿಟ್ಕೊಳ್ಳಿ, ನಿಮ್ಗೆ ಯಾರು ಓಟ್ ಹಾಕ್ಬೇಕು ಅನ್ಸುತ್ತೋ ಅವ್ರಿಗೆ ಓಟ್ ಹಾಕೊಳ್ಳಿ, ಆಮೇಲೆ ನೋಡ್ಕೊಳ್ಳೋಣ. ನಾನ್ ಹೋಗ್ಬಿಟ್ಟು ಆ ಚೈನಾ ಬಾಯ್ಗೆ ಫೋನ್ ನ ಕೊಟ್ಬಿಡ್ತೀನಿ. ಜಿನ್, ನೀನ್ ಹೋಗ್ಬಿಟ್ಟು ಫೋನ್ ತಗೊಂಡೋಗಿ ಆ ಬುಲ್ಲಿ ಗ್ಯಾಂಗ್ ಲೀಡರ್ ಗೆ ಕೊಟ್ಬಿಡು ಅಂತ ಹೇಳ್ತಾರೆ. ನಮ್ ಹೀರೋ ಕೂಡ ಫೋನ್ ತಗೊಂಡೋಗ್ಬಿಟ್ಟು ಚೈನಾ ಬಾಯ್ ಹತ್ರ ಕೊಡ್ತಾನೆ. ಅವನೀಗ ವೋಟಿಂಗ್ ಓಪನ್ ಮಾಡಿ ನೋಡಿದ್ರೆ ಜಾಸ್ತಿ ಓಟ್ ಬಿದ್ದಿರೋದೇ ಅವ್ನಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅವ್ನ್ ಕಾಲ್ಗೆ ಬಿದ್ಬಿಡ್ತಾನೆ. ಅಂದ್ರೆ ನಮ್ ಹೀರೋ ಕಾಲ್ಗೆ ಬಿದ್ಬಿಡ್ತಾನೆ, ದಯವಿಟ್ಟು ನನ್ನ ಕಾಪಾಡು, ನಾನಲ್ಲ ಕಣೋ ಮಾಫಿಯಾ, ಯಾಕೋ ನಂಬ್ತಾ ಇಲ್ಲ ಅಂದಾಗ ಅವ್ನ್ ಹೇಳ್ತಾನೆ, ಅಂದ್ರೆ ತಿರುಗ್ ನೋಡ್ಬಿಟ್ಟು ಹೇಳ್ತಾನೆ, ಏನು ನೀನ್ ಅಲ್ವಾ ಮಾಫಿಯಾ, ಇದಕ್ ಮುಂಚೆ ಒಬ್ಬರನ್ನ ಸಾಯಿಸ್ದಲ್ಲ, ಅವ್ನ್ ಕೂಡ ಇದೇ ತರ ತಾನೆ ಕೇಳ್ಕೊಂಡಿರ್ತಾನೆ, ನನ್ನ ಬಿಟ್ಬಿಡಿ ಅಂತ. ನೀವ್ ಅವಾಗ ನೋಡಿದ್ರ ಇಲ್ಲ ಅಲ್ಲ, ಇವಾಗ ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆ ಕಡೆ ನೋಡಿದ್ರೆ ಜಿನ್ನು ಇದೇ ಚಾನ್ಸ್ ಅವ್ನ ಬೆದರ್ಸಕ್ಕೆ ಅಂತ ಹೇಳ್ಬಿಟ್ಟು ಬುಲ್ಲಿ ಗ್ಯಾಂಗ್ ಲೀಡರ್ ನ ಸರಿಯಾಗಿ ಬೆದರ್ಸ್ತಾ ಇರ್ತಾನೆ. ಆದ್ರೆ ಅವ್ನ್ ಜಗ್ಗೋ ತರ ಇಲ್ಲ, ನನ್ ಮಗನೇ ನಿನ್ಗೆ ಎಷ್ಟೋ ಕೊಬ್ಬು, ನನ್ ಮುಂದೆ ನಿಂತ್ಕೊಂಡು ಉಚ್ಚೆ ಹೊಡ್ಕೊಂತ ಇದ್ದವನು ಇವಾಗ ನನ್ನ ನೋಡಿ ಭಯ ಪಡದೆ ನನ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೀಯಾ, ನಿನ್ಗೆ ಎಷ್ಟೋ ಧೈರ್ಯ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ನ್ ಹೇಳ್ತಾನೆ, ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಆ ಕೀಸ್ನೆಲ್ಲ ಎತ್ತಿ ಹಂಗೆ ಪಕ್ಕದಲ್ಲಿ ಇರ್ತಾರಲ್ಲ ಅಜುನ ಅಂದ್ಬಿಟ್ಟು ಅವ್ರಿಗೆ ಕೇಳ್ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಎಲ್ಲೋ ನನ್ ಫೋನು ಮರ್ಯಾದಾಗ ನನ್ ಫೋನ್ ಕೊಡು ಅಂತ ಹೇಳಿದ್ರೆ ಅದ್ಯಾವ್ದೋ ಒಂದು ರೂಮ್ ಅಲ್ಲಿ ಒಂದು ಗೊಂಬೆಗೆ ಆ ಫೋನ್ ಹಾಕಿ ಅಣ್ಸಿಟ್ಟಿರ್ತಾನೆ, ನಿನಗ್ ಬೇಕಂದ್ರೆ ಹೋಗ್ ಫೋನ್ ಎತ್ಕೋ ಅಂತ. ಆದ್ರೆ ಬುಲ್ಲಿ ಗ್ಯಾಂಗ್ ಲೀಡರ್ ಗೆ ಸ್ವಲ್ಪ ಡೌಟ್ ಬರುತ್ತೆ, ಆ ಫೋನ್ ಯಾಕೆ ಅಲ್ಲಿಟ್ಟಿದ್ಯಾ, ನೀನೇನೋ ಪ್ಲಾನ್ ಮಾಡ್ತಾ ಇದೀಯ ಅಂತ ನನಗೆ ಗೊತ್ತಾಗ್ತಾ ಇದೆ, ಮರ್ಯಾದಾಗ ನನ್ಗೆ ಆ ಫೋನ್ ಎತ್ಕೊಟ್ಬಿಡೋ ಜಿನ್ ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ, ಎತ್ಕೊಳಕ್ ಇಷ್ಟ ಇದ್ರೆ ಎತ್ಕೋ, ಕಷ್ಟ ಇದ್ರೆ ಬಿಡು, ವೋಟಿಂಗ್ ಟೈಮ್ ಮುಗಿತಾ ಇದೆ, ಅದಕ್ ಮೇಲೆ ನಿನ್ನಿಷ್ಟ ಅಂದಿದ ತಕ್ಷಣ ಈ ಬುಲ್ಲಿ ಗ್ಯಾಂಗ್ ಲೀಡರ್ ಗೆ ಅಯ್ಯೋ ಈ ಸತಿ ನಾನ್ ಟಾರ್ಗೆಟ್ ಆಗ್ಬಿಡ್ತೀನಿ ಏನೋ ಅಂತ ಭಯ ಪಟ್ಟೋನು ದಡ ಬುಡ ಅಂತ ರೂಮ್ ಒಳಗಡೆ ಓಡೋಗಿ ಫೋನ್ ಎತ್ಕೊಳಕ್ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಹೊರಗಡೆಯಿಂದ ಜಿನ್ನು ಡೋರ್ ನ ಲಾಕ್ ಮಾಡ್ಬಿಡ್ತಾನೆ. ಇವ್ನಿಗಂತೂ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಕತ್ತೆ ನಾಯಿ ಬೇವರ್ಸಿ ಮರ್ಯಾದಾಗ ಬಾಗ್ಲನ್ನ ತೆಗಿಯೋ, ಎಷ್ಟೋ ಧೈರ್ಯ ನಿನ್ಗೆ ಈ ತರ ಬಾಗ್ಲಾಕಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಿದ್ ಕೆಟ್ಟ ಮಾತನ್ನೆಲ್ಲ ಬೈತಾ ಇರ್ತಾನೆ. ಆದ್ರೂ ಆ ಕಡೆಯಿಂದ ಡೋರ್ ಓಪನ್ ಮಾಡೋ ತರ ಇಲ್ಲ. ಇವನಂತ ಈ ಕಡೆ ತುಂಬಾನೇ ಸಾಹಸ ಮಾಡಿ ನೋಡ್ತಾನೆ ಡೋರ್ ನ ಓಪನ್ ಮಾಡೋದಕ್ಕೆ, ಫೈನಲ್ ಆಗಿ ಆಗೋದೇ ಇಲ್ಲ. ಅವನಿಗೆ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾನೆ. ಇನ್ನೊಂದ್ ಕಡೆ ಚೈನಾ ಬಾಯ್ನ ತೋರಿಸ್ತಾರೆ. ಹೆಂಗೋ ಟೈಮ್ ಮುಗಿತಾ ಬಂತಲ್ವಾ, ಇವ್ನ್ಗೆ ಅರ್ಥ ಆಗೋಯ್ತು ಇವನೇ ನೆಕ್ಸ್ಟ್ ಟಾರ್ಗೆಟ್, ಇವನೇ ಸಾಯೋದು ಅಂತ. ಇವ್ನ ಹಂಗೆ ಹತ್ಕೊಂಡ್ ಬರ್ತಾ ಇರ್ತಾನೆ. ಪಾಪ ಏನು ಮಾಡಕ್ಕಾಗಲ್ಲ, ಅನೌನ್ಸ್ಮೆಂಟ್ ಬಂದ್ಬಿಡ್ತು ಅಂದ್ರೆ ಟೈಮ್ ಮುಗೀತು, ನೆಕ್ಸ್ಟ್ ಇವನೇ ಸತ್ತೋಗೋದು. ಹಂಗೆ ಕಣ್ಣೆಲ್ಲ ವೈಟ್ ಕಲರ್ ಆಗಿ ಚೇಂಜ್ ಆಗುತ್ತೆ, ಹೋಗಿ ಮಾಡಿ ಮೇಲಿಂದ ಬಿದ್ದು ಸತ್ಯ ಹೋಗ್ತಾನೆ. ಇದೇ ಟೈಮ್ ಅಲ್ಲಿ ಆ ಜಿನ್ನಿಗೆ ಹೆಂಗ್ ಧೈರ್ಯ ಬಂತು ಅಂತ ಗೊತ್ತಿಲ್ಲ, ಸ್ಟ್ರೇಟ್ ಆಗಿ ಹೋಗಿ ಬುಲ್ಲಿ ಗ್ಯಾಂಗ್ ಲೀಡರ್ ಹತ್ರನೇ ಬೆದರ್ಸಿ ಮಾತಾಡ್ತಾ ಇರ್ತಾನೆ. ಅವ್ನ್ ಮುಂದೆನೆ ಕುತ್ಕೊಂಡ್ ಹತ್ರ ಮಾತಾಡ್ತಾ ಇರೋದ್ರಿಂದ ಈ ಬುಲ್ಲಿ ಗ್ಯಾಂಗ್ ಲೀಡರ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ ನಾಯಿ, ನನ್ ಮುಂದೆ ಕುತ್ಕೊಂಡ್ ಮಾತಾಡೋಷ್ಟು ನಿಂಗೆ ಧೈರ್ಯ ಬಂದ್ಬಿಡ್ತಾ ಅಂತ ಹೇಳ್ಬಿಟ್ಟು ಸರ್ಯಾಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹಂಗೆ ಅವ್ನ ಮೇಲೆ ಹತ್ತಿ ಕುತ್ಕೊಂಡಿರ್ತಾನೆ. ಇನ್ನೇನ್ ಅಷ್ಟೇ ಅವ್ನ ಕತೆ ಮುಗೀತಾನೋ ಟೈಮ್ ಅಲ್ಲೇ ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ. ಅನೌನ್ಸ್ಮೆಂಟ್ ಬರತ್ತಲ್ವಾ, ಇವ್ರ ಟೈಮ್ ಮುಗೀತು ಅಂತ ಹೇಳ್ಬಿಟ್ಟು ಎಲ್ಲರೂ ಹಂಗೆ ಸ್ಲೀಪಿಂಗ್ ಮೋಡ್ಗೆ ಹೊರಟೋಗ್ತಾರೆ. ಅಪ್ಪಾಡಿ ಅಂತ ಹೇಳ್ಬಿಟ್ಟು ಇವ್ನ್ ಎದ್ದೇಳ್ತಾನೆ, ಅಂದ್ರೆ ಈ ಜಿನ್ ಎದ್ದೇಳ್ತಾನೆ. ಮೋಸ್ಟ್ಲಿ ಇವ್ನ್ ಮಾಫಿಯಾ ಅಂತ ಕಾಣಿಸುತ್ತೆ. ಎದ್ದವನು ಶರ್ಟ್ ಎಲ್ಲ ಬಿಚ್ಬಿಟ್ಟು ಅಲ್ಲಿರೋ ಕೆಲವು ಥಿಂಗ್ಸ್ ಎಲ್ಲ ಎಳಿತಾ ಇರ್ತಾನೆ. ಇವ್ನ್ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ಕೆಳಗಡೆ ಬಿದ್ದಿರ್ತಾನಲ್ಲ ಬುಲ್ಲಿ ಗ್ಯಾಂಗ್ ಲೀಡರ್, ಅವ್ನ್ ಹಂಗೆ ತುಂಬಾ ಕೋಪದಿಂದ ಎದ್ದೇಳ್ತಾನೆ. ಅಷ್ಟೇ ಇದನ್ನ ನೋಡ್ಬಿಟ್ಟು ಜಿನ್ನಿಗೆ ಭಯನೇ ಆಗ್ಬಿಡ್ತು. ಅಯ್ಯೋ ಇವನೇನ್ ಎದ್ಬಿಟ್ಟ, ನನ್ನ ಸಾಯಿಸ್ಬಿಡ್ತಾನ ಅಂತ ಹೇಳಿ ಆತರ ಒಡೆಯಕ್ ಹತ್ರ ಹೋದವನು ಮತ್ತೆ ಹಂಗೆ ಕೆಳಗಡೆ ಬಿದ್ದು ಮಲಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅಷ್ಟೇ ಜಿನ್ನಿಗೆ ಇವಾಗ ಪ್ರಾಣ ಬರುತ್ತೆ. ಅಲ್ಲಿರೋ ಒಂದು ಹೆಡ್ ಫೋನ್ಸ್ ನ ಎತ್ಕೊಂಡ್ಬಂದ್ ಅವ್ನ ಕಿವಿಗೆ ಹಾಕ್ಬಿಟ್ಟು ಅವನನ್ನ ಭಯಂಕರವಾಗಿ ವಿಲನ್ ತರವಾಗಿ ಮಾತಾಡಿ ಬೆದರ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನೋ ನನ್ನ ಹತ್ರ ಏನ್ ಮಾತಾಡಿದೆ, ನನ್ನ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ಯಾ, ಅನ್ಬಾರ್ದ್ ಮಾತೆಲ್ಲ ನಾನು ಅಂದಿದ್ಯಾ, ಎಷ್ಟೊಂತ ನಾನು ಕೇಳಿಸ್ಕೊಂಡ್ ಸುಮ್ನೆ ಇರ್ಲಿ, ಆದ್ರೆ ಇವಾಗ ನನ್ ಚಾನ್ಸ್ ಕಣೋ, ನಿನ್ನ ಹೆಂಗ್ ಸಾಯಿಸ್ತೀನಿ ನೋಡು, ನೀನು ನಿನ್ ನರದಲ್ಲಿ ಒಂದೊಂದು ಪೈನ್ ಕೂಡ ನೀನ್ ಅನುಭವಿಸ್ಬೇಕು, ಆತರ ನಿನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀನಿ ಅಂತ ವಿಲನ್ ತರವಾಗಿ ಬೆದರಿಸ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿಗೆ ಈ ಪಾರ್ಟ್ ಮುಗಿತಾ ಇದೆ. ತುಂಬಾನೇ ಥ್ರಿಲ್ಲಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಈ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.